ತಿಲಕ ಇಟ್ಕೊಂಡು ಊಟಕ್ಕೆ ಕುಳಿತ ವ್ಯಕ್ತಿಗೆ ಅವಮಾನ ಮಾಡಲಾಗಿದೆ. ಊಟ ಹಾಕೋದಿಲ್ಲ, ಎದ್ದು ಹೋಗಿ ಅಂತೇಳಿ ಅವಮಾನವನ್ನ ಮಾಡಲಾಗಿರುವಂತದ್ದು. ನೆಲಮಂಗಲದ ಮುಸ್ಲಿಂ ಸಮುದಾಯದ ಮದುವೆಯೊಂದರಲ್ಲಿ ಈ ಘಟನೆ ಆಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದ ಮದುವೆ ಇದು. ರಾಜು ಎಂಬಾತನಿಗೆ ಅವಮಾನ ಮಾಡಿ ಕಳುಹಿಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಹಿಂದೂಗಳಿಗೆ ಊಟ ಹಾಕೋದಿಲ್ಲ ಅಂತೇಳಿ ಅವಮಾನವನ್ನ ಮಾಡಿದ್ದಾರೆ. ಮುಜಾಮಿಲ್ ಪಾಷಾ ಹಾಗೂ ಸಾನಿಯಾ ಎಂಬುವರ ಮದುವೆ ನಡೀತಾ ಇತ್ತು. ರಾಜು ಎಂಬುವರಿಗೆ ಅವಮಾನ ಮಾಡಿ ಕಳುಹಿಸಿದ್ದಾರೆ ಸಮೀವುಲ್ಲಾ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಹಾಗೆಯೇ ಸಾನಿಯಾ ಸಂಬಂಧಿಕರು ರಾಜು ಎಂಬಾತನಿಗೆ ಮದುವೆಗೆ ಬರುವಂತೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ರು. ಮದುವೆ ಕರೆದಿದ್ದಾರಲ್ಲ ಅಂತೇಳಿ ರಾಜು ಕೂಡ ಮದುವೆಗೆ ಹೋಗಿದ್ದಾರೆ. ಕ್ಷೌರಿಕ ಕೆಲಸ ಮುಗಿಸಿ ಮದುವೆಗೆ ರಾಜು ಅವರು ತೆರಳಿದ್ರು. 26ನೇ ತಾರೀಕು ಮಧ್ಯಾಹ್ನ ನೆಲಮಂಗಲದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನ ಆಯೋಜನೆ ಮಾಡಲಾಗಿತ್ತು. ಮದುವೆ ನಡೆದಿತ್ತು. ಇಸ್ಲಾಂಪುರದ ಸಮೀವುಲ್ಲಾ ಎಂಬಾತನ ಮಗನ ಮದುವೆ ಇದು. ತಿಲಕ ಇಟ್ಕೊಂಡು ರಾಜು ಅವರು ಬಂದಿದ್ರು. ಊಟಕ್ಕೆ ಕುಳಿತಿದ್ದಂಥ ಸಂದರ್ಭದಲ್ಲಿ ರಾಜು ಅವರಿಗೆ ಅವಮಾನ ಮಾಡಲಾಗಿದೆ. ಎದ್ದು ಹೋಗು, ನೀನು ಊಟ ಮಾಡಬೇಡ ಅಂತೇಳಿ ನಿಂದಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ನಿಮಗೆ ಊಟ ಹಾಕೋದಿಲ್ಲ, ನಿಮ್ಮನ್ನು ಯಾರು ಕರೆದಿದ್ದು ಅಂತೇಳಿ ಅವಮಾನ ಮಾಡಿದ್ದಾರೆ. ಹಿಂದೂಗಳಿಗೆ ನಾವು ಊಟ ಹಾಕೋದಿಲ್ಲ, ಇಲ್ಲಿಂದ ಎದ್ದು ಹೋಗಿ ಅಂತ ಸಮೀವುಲ್ಲಾ ಕಳಿಸಿರುವಂಥ ವಿಡಿಯೋ ಈಗ ವೈರಲ್ ಆಗಿದೆ. ಅಂತ ಹೇಳಿದ್ರೆ ರಾಜು ಅವರನ್ನ ಊಟದ ಹಾಲಿಂದ ಕಳುಹಿಸಿರೋದು. ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜು ಅವರನ್ನ ಹೊರಗೆ ಕಳಿಸಿರುವಂಥ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ತಪ್ಪು. ಇಲ್ಲಿನ ನಾನು 3 ಜನ ಎಬ್ಬರಿಸಿದ್ದೀನಿ. ಸಾರಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ಆಯ್ತು, ಓಕೆ ಓಕೆ, ಆಯ್ತು ಓಕೆ. ರೇ, ಅವ್ರು ಹಿಂದೂ ಜನ ಊಟಕ್ಕೆ ಇಕ್ತಿಲ್ಲ ನಡ್ರಿ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಊಟಕ್ಕೆ ಇಕ್ಕಲ್ವಂತೆ. ಬಾ ಬಾ, ನಾವು ನಿಮ್ಮ ಅಣ್ಣ ಇರ್ತಾನೆ ಮಾಡ್ತಾರೆ. ತಪ್ಪು. ಇಲ್ಲಿನ ನಾನು 3 ಜನ ಎಬ್ಬರಿಸಿದ್ದೀನಿ. ಸಾರಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ಅಣ್ಣ, ನಾವು ಒಬ್ಬ ಕಟಿಂಗ್ ಬಂದಿದೆ, ಏರ್ ಕಟಿಂಗ್ ನಮ್ಮ ಅಂಗಡಿಗೆ. ಕಟಿಂಗ್ ಬಂದಾಗ ನಮ್ಮ ಅಕ್ಕನ ಮಗಳದ್ದು ಮದುವೆ ಐತೆ ಅಂದ್ಬಿಟ್ಟು ಬರ್ರಿ ಮದುವೆ ಸರ್ ಅಂತೇಳಿ ಕಟಿಂಗ್ ಮಾಡಿಸ್ಕೊಂಡು 21ನೇ ತಾರೀಕು ಬಂದಿದ್ದ. 26ನೇ ತಾರೀಕು ಮದುವೆ ಐತೆ ಅಂತ ಹೇಳಿದ್ದ. ನಾವು ಬಾಲಾಜಿ ಪರಮಸನ್ ಮದುವೆಗೆ ಹೋದ್ವಿ, ಮುಸ್ಲಿಮ್ಸರ ಮದುವೆಗೆ. ಹೋದಾಗ ಅಲ್ಲಿ ನಾವು ಊಟಕ್ಕೆ ಕುತ್ಕೊಂಡಾಗ ನಮ್ಮನ್ನ ಎಬ್ಬರಿಸ್ ಕಳಿಸೋದು ಸರ್. ಹುಡುಗವರ ಅಪ್ಪ ಸಮೀವುಲ್ಲಾ ಅಂತ. ಇಲ್ಲಿ ಅಲೋ ಇಲ್ಲ, ನಿಮ್ಮನ್ನೆಲ್ಲ ಅಲೋ ಇಲ್ಲ, ಇಲ್ಲೇನಕ್ಕೆ ಬರಕ್ ಹೋದ್ರಿ ಅಂತ. ನಾನು ಒಬ್ಬನೇ ಅಲ್ಲ, ನಮ್ಮ ಪಕ್ಕದಲ್ಲಿ ನಾನು ಹೋಗಿದ್ದು ಒಬ್ಬನೇ. ನನ್ನ ಜೊತೆ ಇನ್ನು ಆ ಕಡೆ ಯಾರ್ಯಾರೋ ಕೂತಿದ್ರು. ಅವ್ರು ನಮ್ಮ ಹಿಂದೂಗಳಿಗೆ ಇಲ್ಲಿ ಅಲೋ ಇಲ್ಲ ಅಂದ್ಬಿಟ್ಟು ಅಪ್ಪ ಎಬ್ಬರಿಸ್ ಕಳಿಸ್ದ, ಊಟ ಮಾಡಕ್ ಬಿಡ್ಲಿಲ್ಲ. ನಾವು ತುಂಬಾ ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟಿವಿ ಸ್ವಾಮಿ. ಅಣ್ಣ, ನಾವು ಒಬ್ಬ ಕಟಿಂಗ್ ಬಂದಿದೆ, ಏರ್ ಕಟಿಂಗ್ ನಮ್ಮ ಅಂಗಡಿಗೆ. ಕಟಿಂಗ್ ಬಂದಾಗ ನಮ್ಮ ಅಕ್ಕನ ಮಗಳದ್ದು ಮದುವೆ ಐತೆ ಅಂದ್ಬಿಟ್ಟು ಬರ್ರಿ ಮದುವೆ ಸರ್ ಅಂತೇಳಿ ಕಟಿಂಗ್ ಮಾಡಿಸ್ಕೊಂಡು 21ನೇ ತಾರೀಕು ಬಂದಿದ್ದ. 26ನೇ ತಾರೀಕು ಮದುವೆ ಐತೆ ಅಂತ ಹೇಳಿದ್ದ. ನಾವು ಬಾಲಾಜಿ ಪರಮಸನ್ ಮದುವೆಗೆ ಹೋದ್ವಿ, ಮುಸ್ಲಿಮ್ಸರ ಮದುವೆಗೆ. ಹೋದಾಗ ಅಲ್ಲಿ ನಾವು ಊಟಕ್ಕೆ ಕುತ್ಕೊಂಡಾಗ ನಮ್ಮನ್ನ ಎಬ್ಬರಿಸ್ ಕಳಿಸೋದು ಸರ್. ಹುಡುಗವರ ಅಪ್ಪ ಸಮೀವುಲ್ಲಾ ಅಂತ. ಇಲ್ಲಿ ಅಲೋ ಇಲ್ಲ, ನಿಮ್ಮನ್ನೆಲ್ಲ ಅಲೋ ಇಲ್ಲ, ಇಲ್ಲೇನಕ್ಕೆ ಬರಕ್ ಹೋದ್ರಿ ಅಂತ. ನಾನು ಒಬ್ಬನೇ ಅಲ್ಲ, ನಮ್ಮ ಪಕ್ಕದಲ್ಲಿ ನಾನು ಹೋಗಿದ್ದು ಒಬ್ಬನೇ. ನನ್ನ ಜೊತೆ ಇನ್ನು ಆ ಕಡೆ ಯಾರ್ಯಾರೋ ಕೂತಿದ್ರು. ಅವ್ರು ನಮ್ಮ ಹಿಂದೂಗಳಿಗೆ ಇಲ್ಲಿ ಅಲೋ ಇಲ್ಲ ಅಂದ್ಬಿಟ್ಟು ಅಪ್ಪ ಎಬ್ಬರಿಸ್ ಕಳಿಸ್ದ, ಊಟ ಮಾಡಕ್ ಬಿಡ್ಲಿಲ್ಲ. ನಾವು ತುಂಬಾ ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟಿವಿ ಸ್ವಾಮಿ.